ಕರ್ನಾಟಕ ಪೊಲೀಸರ ತಲೆ ಮೇಲೆ ಕಾಣುವಂತಹ ಬ್ರಿಟಿಷರ ಕಾಲದ ವೃತ್ತಾಕಾರದ ದೊಡ್ಡ ಟೋಪಿ ಮಾಯವಾಗಿ ಆ ಜಾಗದಲ್ಲಿ ಇನ್ನು ಮುಂದೆ ಅಂದವಾಗಿ ಕಾಣುವಂತಹ ಸ್ಮಾರ್ಟ್ ಟೋಪಿ ಬರಲಿದ್ದಂತೆ. ಹೌದು, ಸ್ಲೋಚ್ ಟೋಪಿಯನ್ನ ಬದಲಾಯಿಸಿ ಪೀಕ್ ಟೋಪಿ ವಿತರಿಸುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೆಜ್ಜೆಯನ್ನ ಇಟ್ಟಿದ್ದು, ಇದು ಜಾರಿಯಾದರೆ ಪೊಲೀಸರ ಬಹುವರ್ಷದ ಬೇಡಿಕೆ ಈಡೇರಲಿದ್ದಂತೆ. ಹೌದು, ಸದ್ಯ ಆಂಧ್ರಪ್ರದೇಶ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಅಲ್ಲಿನ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ಗಳಿಗೆ ಪೀಕ್ ಕ್ಯಾಪ್ಗಳನ್ನು ಕೊಡಲಾಗ್ತಾ ಇದೆ. ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಪೀಕ್ ಟೋಪಿಗಳನ್ನು ಕೊಡುವಂತಹ ಬಗ್ಗೆ ಪರಿಶೀಲಿಸಿ ವರದಿಯನ್ನು ನೀಡುವಂತೆ ಡಿಜಿ ಹಾಗೂ ಐಜಿಪಿ ಅಲೋಕ್ ಕುಮಾರ್ ಅವರು ಆದೇಶಿಸಿದ್ದಾರಂತೆ. ಹೀಗಾಗಿ ಪೀಕ್ ಟೋಪಿ ವಿತರಣೆ ಕುರಿತು ಚರ್ಚಿಸಲು ಕೆಎಸ್ಆರ್ಪಿ ಹೆಚ್ಚುವರಿ ಪೊಲೀಸ್ ನಿರ್ದೇಶಕರ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಿ ಟೋಪಿ ಬದಲಾವಣೆಯನ್ನು ಕುರಿತು ನಿರ್ಧಾರವಾಗಲಿದೆಯಂತೆ. ಸದ್ಯ ಪೊಲೀಸ್ ಕಾನ್ಸ್ಟೇಬಲ್ಗಳು ಧರಿಸಿರುವಂತಹ ಸ್ಲೋಚ್ ಟೋಪಿಯಿಂದಾಗಿ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಈ ಹಿಂದೆ ಎಚ್ಚರಿಕೆಯನ್ನ ನೀಡಿತ್ತು. ಜೊತೆಗೆ ಪೊಲೀಸ್ ವಲಯದಿಂದಲೂ ಕೂಡ ಸುತ್ತಳತೆ ಆಕಾರದ ದೊಡ್ಡ ಟೋಪಿ ಬದಲಾಯಿಸಿ ಅದರ ಬದಲಿಗೆ ಅಧಿಕಾರಿಗಳ ಮಟ್ಟದ ಪೊಲೀಸರು ಧರಿಸ್ತಾ ಇರತಕ್ಕಂಥ ಪೀಕ್ ಕ್ಯಾಪ್ಗಳ ಮಾದರಿಯ ಟೋಪಿಗಳನ್ನು ಧರಿಸುವ ಪದ್ಧತಿ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು. ಆಗಾಗ ಈ ಬಗ್ಗೆ ಚರ್ಚೆ ಆಗ್ತಾ ಇದ್ರೂ ಕೂಡ ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಆದ್ರೀಗ ಕಿಟ್ ನಿರ್ದಿಷ್ಟತಾ ಸಮಿತಿ ಸಭೆಯನ್ನ ಕರೆದಿರೋದ್ರಿಂದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿ ಸಮಿತಿ ಪೀಕ್ ಕ್ಯಾಪ್ಗಳನ್ನು ಕೊಡಲು ಶಿಫಾರಸು ಮಾಡುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಈ ಟೋಪಿ ಬದಲಿಸಬೇಕು ಎನ್ನುವುದು ಪೊಲೀಸರ ಬಹುವರ್ಷಗಳ ಬೇಡಿಕೆಯಾಗಿತ್ತಂತೆ. ಅಲ್ಲದೆ ಈ ಟೋಪಿ ತಲೆ ಮೇಲೆ ನಿಲ್ತಾ ಇರಲಿಲ್ಲ, ಸ್ವಲ್ಪ ಜೋರಾಗಿ ಓಡಿದ್ರೂ ಕೂಡ ಕೆಳಗೆ ಬಿದ್ದು ಹೋಗ್ತಾ ಇತ್ತಂತೆ. ಅಲ್ಲದೆ ಲಾಠಿ ಚಾರ್ಜ್ ಹಾಗೆ ಪ್ರತಿಭಟನೆ ಹಾಗೂ ರ್ಯಾಲಿ ಹಾಗೆ ಕಳ್ಳತನವನ್ನು ಬೆನ್ನುತ್ತುವಂತಹ ಸಂದರ್ಭದಲ್ಲೂ ಕೂಡ ಟೋಪಿಯಿಂದ ತೊಂದರೆಯಾಗ್ತಾ ಇತ್ತಂತೆ. ಹೀಗಾಗಿ ತಲೆ ಮೇಲೆ ಗಟ್ಟಿಯಾಗಿ ನಿಲ್ಲುವಂತಹ ಎಲಾಸ್ಟಿಕ್ ಟೋಪಿ ನೀಡಬೇಕು ಅಂತ ಪೊಲೀಸರು ಒತ್ತಾಯ ಮಾಡ್ತಾ ಇದ್ರು. ಇದೀಗ ಸಭೆಯಲ್ಲಿ ಏನು ನಿರ್ಧಾರವಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ.